ವೆಂಟಿಲೇಟರ್ ಕೆಟ್ಟು ಹೋದ ಪರಿಣಾಮ ಆತ ಸಾವನ್ನಪ್ಪಿದ್ದಾನೆ ಅಂತ ಆರೋಪಿಸಿ ಮೃತನ ಸಂಬಂಧಿಕರು ದಾಂಧಲೆ ಮಾಡಿರುವ ಘಟನೆ ಮಂಡ್ಯದ ವಿಮ್ಸ್ನಲ್ಲಿ ನಡೆದಿದೆ. ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಮೃತ ಯುವಕನ ಸಂಬಂಧಿಕರು ಆಸ್ಪತ್ರೆಯ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಸಮೀವುಲ್ಲಾ ಖಾನ್ ಮತ್ತು ಸರಿಯಾ ಸುಲ್ತಾನ್ ದಂಪತಿಯ ಪುತ್ರ 18 ವರ್ಷದ ಮಹಾಮ್ ಉಮರ್ ಖಾನ್ ಜೂನ್ 27ನೇ ತಾರೀಕು ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ. ಚಿಕಿತ್ಸೆಗಾಗಿ ಆತನನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ವೈದ್ಯರ ಸೂಚನೆಯಂತೆ ನಿಮ್ಹಾನ್ಸ್ನಲ್ಲಿರುವ ಚಿಕಿತ್ಸೆಯನ್ನು ಕೊಡಿಸಿ ಮತ್ತೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು. ಕೊಠಡಿ ಸಂಖ್ಯೆ 22ರಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಕೊಠಡಿ ಸಂಖ್ಯೆ 22ರಲ್ಲಿ ಒಟ್ಟು 5 ವೆಂಟಿಲೇಟರ್ ಇದ್ದು ಅದರಲ್ಲಿ ಈಗಾಗಲೇ 4 ವೆಂಟಿಲೇಟರ್ಗಳು ತಾಂತ್ರಿಕ ದೋಷದಿಂದಾಗಿ ಕೆಟ್ಟು ಹೋಗಿತ್ತು. ಇದನ್ನು ಸರಿಪಡಿಸುವಂತೆ ಕೇಳಿಕೊಂಡರೂ ಕೂಡ ತಲೆಕೆಡಿಸಿಕೊಳ್ಳದಂಥ ಆಸ್ಪತ್ರೆ ಸಿಬ್ಬಂದಿ ಕೆಟ್ಟು ಹೋಗಿದ್ದ ವೆಂಟಿಲೇಟರ್ನಲ್ಲೇ ತನ್ನ ಪುತ್ರನಿಗೆ ಚಿಕಿತ್ಸೆ ಕೊಡ್ತಾ ಇದ್ರು. ಇದಕ್ಕಿದ್ದ ಹಾಗೆ ಆತನಿಗೆ ಅಳವಡಿಸಿದ ವೆಂಟಿಲೇಟರ್ ಕೈಕೊಟ್ಟಿದ್ದ ಪರಿಣಾಮ ತನ್ನ ಮಗ ಮೊಹಮ್ಮದ್ ಉಮರ್ ಖಾನ್ ಸಾವನ್ನಪ್ಪಿದ್ದಾನೆ ಅಂತ ಆರೋಪಿಸಿ ಪೋಷಕರು ಹಾಗೂ ಸಂಬಂಧಿಕರು ಆಸ್ಪತ್ರೆಯಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ. ಕರ್ತವ್ಯ ನಿರ್ವಹಿಸ್ತಾ ಇದ್ದ ನರ್ಸ್ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ. ಅಲ್ಲದೆ ಆಸ್ಪತ್ರೆಯ ಗಾಜುಗಳನ್ನು ಪುಡಿ ಪುಡಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉದ್ರಿಕ್ತರನ್ನು ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡಿ ಪರಿಸ್ಥಿತಿಯನ್ನು ತಹಬದಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಅಲ್ಲೇ ಮೃತನ ಕುಟುಂಬಸ್ಥರು ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅವರ ಪುತ್ರ ಸಾವನ್ನಪ್ಪಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಅಲ್ಲಿ ಏನಾಗಿದೆ, ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ, ನಿಜಕ್ಕೂ ಕೂಡ ಅಲ್ಲಿ ವೆಂಟಿಲೇಟರ್ ಪ್ರಾಬ್ಲಮ್ ಆಗಿದ್ದು ಹೌದಾ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಅಮರ್ಪ್ರಸಾದ್, ಏನು ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಇದು. ಮಂಡ್ಯ ಮೆಡಿಕಲ್ ಕಾಲೇಜಿನಲ್ಲಿ ಅಪಘಾತಕ್ಕೆ ಒಳಗಾಗಿ ತಲೆಗೆ ಪೆಟ್ಟಿದ್ದು ಅಡ್ಮಿಟ್ ಆಗಿದ್ದಂತಹ ಹಸುನಿಗಿರ್ತಾರೆ. ಇದಕ್ಕೆ ಏನು ವೆಂಟಿಲೇಟರ್ ಕೆಟ್ಟೋಗಿರೋದೇ ಕಾರಣ ಅಂತ ಹೇಳಿ, ಅಂದ್ರೆ ಸುಮಾರು 27ನೇ ತಾರೀಕು ಜೂನ್ 27ರಂದು ಮಂಡ್ಯದ ಏನು ಗುತ್ಲೆ ಬಡಾವಣೆಯ ನಿವಾಸಿಯಾಗಿರ್ತಕ್ಕಂಥ ಮೊಹಮ್ಮದ್ ಉಮರ್ ಖಾನ್ ಅಂತಕ್ಕಂಥವ್ರು ಬೈಕ್ ನಿಂದ ಬಿದ್ದು ತಲೆಗೆ ಪೆಟ್ಟಾಗಿ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಅಡ್ಮಿಟ್ ಆಗ್ತಾರೆ. ಅದಾದ ನಂತರ ಆತನಿಗೆ ಅಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಮತ್ತೆ ಅದು ಸೀರಿಯಸ್ ಇಂಜುರಿಯಸ್ ಆಗಿರೋದ್ರಿಂದ ಇವರು ಏನು ಬೆಂಗಳೂರಿನ ನಿಮ್ಹಾನ್ಸ್ಗೆ ರೆಫರ್ ಮಾಡ್ತಾರೆ. ಅಲ್ಲಿ 2 ದಿನ ಆದ ನಂತರ ಮತ್ತೆ ಆತನಿಗೆ ಇಲ್ಲೇನು ಆಗ್ಲಿಕ್ಕಿಲ್ಲ, ಗುಣಮುಖ ಕಂಡು ಬರಲ್ಲ, ಹೀಗಾಗಿ ನೀವು ಮತ್ತೆ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಇವ್ರನ್ನ ಇಲ್ಲಿ ಮತ್ತೆ ಮೆಡಿಕಲ್ ಕಾಲೇಜಿಗೆ ಕಳಿಸ್ತಾರೆ. ಹೀಗಾಗಿ ಸುಮಾರು ಒಂದು 5-6 ದಿನಗಳಿಂದ ಆತನಿಗೆ ವೆಂಟಿಲೇಟರ್ ಮೂಲಕ, ಅಂದ್ರೆ ಏನು ಮಂಡ್ಯ ಮೆಡಿಕಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ಏನು ಐಸಿಯುನಲ್ಲಿ ಇಟ್ಕೊಂಡು ಆತನಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇತ್ತು. ಆದ್ರೆ ರಾತ್ರಿ ಆತ ಮೃತಪಟ್ಟಿದ್ದಾನೆ. ಜೊತೆಗೆ ಅಲ್ಲಿ 4-5 ವೆಂಟಿಲೇಟರ್ ಇದೆ, ಯಾವ್ದು ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ. ನನ್ಗೆ ಅಂದ್ರೆ ನನ್ನ ಮಗನಿಗೆ ಇವರು ಕೆಟ್ಟಿರ್ತಕ್ಕಂಥ ವೆಂಟಿಲೇಟರ್ ಹಾಕಿರೋದ್ರಿಂದನೇ ಆತ ಮೃತಪಟ್ಟ ಅಂತ ಹೇಳಿ ಅವರ ತಂದೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಆ ಟೈಮ್ನಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಆಸ್ಪತ್ರೆ ಸಿಬ್ಬಂದಿ ನರ್ಸ್ ಆಗಿರ್ತಕ್ಕಂಥವ್ರು ಲೋಕೇಶ್ ಅಂತ ಹೇಳಿ ಆತ ಒಂದು ನೆಗ್ಲಿಜೆನ್ಸ್ ಇಂದಾನೆ ಈತ ಮೃತಪಟ್ಟಿದ್ದಾನೆ ಅಂತ ಹೇಳಿ ರಾತ್ರೋರಾತ್ರಿ ಆ ಮೃತನ ಸಂಬಂಧಿಕರು ಎಲ್ಲರೂ ಕೂಡ ಅಲ್ಲೇನ್ ಘಟನೆ ನಡೀತು ಆ ಸಂದರ್ಭದಲ್ಲಿ ಇದ್ದಂತಹ ಲೋಕೇಶ್ಗೆ ಸಾಕಷ್ಟು ಹಲ್ಲೆ ಮಾಡಿದ್ದಾರೆ. ಆತ ತೀವ್ರವಾಗಿ ಗಾಯಗೊಂಡು ಈಗ ಮಂಡ್ಯ ಅದೇ ಕಾಲೇಜಿನ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಜೊತೆಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಗಾಜುಗಳು, ಐಸಿಯುನಲ್ಲಿ ಇರ್ತಕ್ಕಂಥ ಕಿಟಕಿ ಗಾಜುಗಳು ಎಲ್ಲವನ್ನೂ ಕೂಡ ಪುಡಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಮತ್ತೆ ಏನು ರೋಗಿ ಕಡೆ ಎಲ್ರಿಗೂ ಕೂಡ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು, ಮತ್ತೆ ತಳ್ಳಾಟ ನುಕ್ಕಟ್ಟೆ ಎಲ್ಲ ಆಗ್ತಾ ಇತ್ತು. ಆ ಟೈಮ್ಗೆ ಮಂಡ್ಯ
ಮಂಡ್ಯದ ಪೂರ್ವ ಠಾಣೆ ಪೊಲೀಸರು ಆಗಮಿಸ್ತಾರೆ. ಅಲ್ಲಿ ಏನು ಪರಿಸ್ಥಿತಿ ನಿಯಂತ್ರಣ ಮಾಡ್ಲಿಕ್ಕಾಗಿ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಏನು ರೋಗಿ ಕಡೆ ಏನು ಮೃತಪಟ್ಟಿದ್ದಾನೆ ಅವರ ಒಂದು ಆರೋಪವನ್ನ ತಳ್ಳಿ ಹಾಕಿರ್ತಕ್ಕಂಥ ಆಸ್ಪತ್ರೆ ಸಿಬ್ಬಂದಿಗಳು ಏನು ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಏನಿದ್ದಾರೆ ಡಾಕ್ಟರ್ ಹನುಮಂತ್ ಪ್ರಸಾದ್ ಅಂತ ಹೇಳಿ ಅವರು ನಮ್ ಕಡೆ ಎಲ್ಲವೂ ವೆಂಟಿಲೇಟರ್ ಐದಿದೆ, ಎಲ್ಲವೂ ಕೂಡ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಆದ್ರೆ ಈತ ಬೈಕ್ ನಿಂದ ಬಿದ್ದು ತಲೆಗೆ ತೀವ್ರತರವಾಗಿ ಪೆಟ್ಟಾಗಿತ್ತು. ಮತ್ತೆ ಆತನ ಉಳಿಯುವ ಸಾಧ್ಯತೆ ಕಡಿಮೆ ಅನ್ನೋ ನಿಟ್ಟಿನಲ್ಲೇ ಬೆಂಗಳೂರಿನಿಂದ ನಮ್ಮ ಆಸ್ಪತ್ರೆಗೆ ಮಾತಾಡ್ತೀನಿ ರವಿ. ಈಗ ಸ್ವತಃ ಮೃತ ಹುಡುಗನ ಪೋಷಕ ತಂದೆಯಾಗಿರುವಂತಹ ಸಮೀವುಲ್ಲಾ ಅವರು ಸಂಪರ್ಕದಲ್ಲಿದ್ದಾರೆ. ಸಮೀವುಲ್ಲಾ ಅವರೇ, ಏನಾಗಿದೆ ಆಸ್ಪತ್ರೆಯಲ್ಲಿ, ಯಾಕೆ ಈ ರೀತಿ ಆಯಿತು ಸಮೀವುಲ್ಲಾ ಅವರೇ? ಸರ್ ನಾನು ಹಲೋ ಹೇಳಿ ಸಮೀವುಲ್ಲಾ, ಏನಾಯ್ತು ಹಾಸ್ಪಿಟಲ್ನಲ್ಲಿ, ಯಾಕೆ ಈ ರೀತಿ ಆಯ್ತು? ಆಸ್ಪತ್ರೆಯಲ್ಲಿ 4 ವೆಂಟಿಲೇಟರ್. ಹಲೋ ಕೇಳಿಸ್ತಾ ಇದೆ, ಹೇಳಿ ಸಮೀವುಲ್ಲಾ ಅವರೇ. ನಮ್ಮ ಮಗನ್ಗೆ ವೆಂಟಿಲೇಟರ್ ನಲ್ಲಿ ಹಾಕಿದ್ರು. 4 ವೆಂಟಿಲೇಟರ್ ರನ್ನಿಂಗ್ ಇದೆ. ನಮ್ದೇ ಒಂದ್ ಕೆಟ್ಟೋಗಿದೆ, 3 ಸತಿ ಕೆಟ್ಟೋಗಿದೆ ಅಂತ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ವೆಂಟಿಲೇಟರ್ ಇಲ್ಲ, ಆಸ್ಪತ್ರೆಗೆ ಬೇರೆ ಆಸ್ಪತ್ರೆಗೆ ಬರೀತೀವಿ, ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಆಮೇಲಿಂದ ಎಮರ್ಜೆನ್ಸಿನಲ್ಲಿ 2 ಆಲ್ರೆಡಿ ಇದೆ ವೆಂಟಿಲೇಟರ್. ಆಮೇಲಿಂದ ನನ್ನ ಕೈಗೆ ಬೆಲೂನ್ ಕೊಟ್ರು. 3/4 ಗಂಟೆ ನಾನೇ ವರ್ಕ್ ಮಾಡಿದ್ದೀನಿ ಅಲ್ಲಿ. ಸುಮ್ನೆ ಕೊಟ್ಬಿಟ್ಟು ನನ್ಗೆ ತೊಂದರೆ ಕೊಟ್ಟು ಆ ವೆಂಟಿಲೇಟರ್ ತೆಗ್ದಾಕ್ಬಿಟ್ಟು ನಾನು ಈಚೆ ಒಂದು 1/4 ಗಂಟೆ ಈಚೆ ಊಟ ಮಾಡಿಕ್ ಹೋಗಿದ್ದೆ. ನಾನು ಬರೋ ಗಂಟ ಮಧ್ಯಾಹ್ನದ ಹಲೋ ಕೇಳಿಸ್ತಾ ಇದೆ, ಹೇಳಿ ಸಮೀವುಲ್ಲಾ ಅವರೇ. ಮಧ್ಯಾಹ್ನದ ನನ್ಗೆ ಊಟ ಇಲ್ಲ, ಅದಕ್ಕೆ ಸಾಯಂಕಾಲ ನಾನು ಊಟ ಮಾಡಿಕ್ಕೆ ಒಂದು 1/4 ಗಂಟೆ ನಾನು ಈಚೆ ಹೋಗ್ಲಿಲ್ಲ. ಅವನು ಯಾರ್ದು ಆದೇಶ ಇಲ್ಲ, ಎತ್ತಿ ವೆಂಟಿಲೇಟರ್ ಆ ಕಡೆ ಚೇಂಜ್ ಮಾಡ್ಬಿಟ್ಟು ಕೆಟ್ಟೋಗಿದೆ ಅಂತ ತಿರ್ಗಾ ಹೇಳ್ಬಿಟ್ಟು ನಮ್ಮ ಮಗನ್ ಸಾಯ್ಸಾಕ್ಬಿಟ್ಟಿದ್ದ. ನಾವು ಇಂತೆ ಅವ್ರಿಗೆ ಒಳ್ಳೆ ತಕ್ಕ ಶಿಕ್ಷೆ ಸಿಗ್ಬೇಕು. ಮತ್ತೆ ಮಂಡ್ಯ ಡಿಸ್ಟ್ರಿಕ್ಟ್ ಜನಕ್ಕೆ ಇಲ್ಲ, ಯಾರಿಗೂ ತೊಂದರೆ ಆಗ್ಬಾರ್ದು. ಮಂಡ್ಯ ಮೆಡಿಕಲ್ ಅಂದ್ಮೇಲೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್, ಅದು ಎಲ್ಲ ಬಡವ್ರು ಬರೋದು. ನಮ್ಗಾಗಿರೋದು ಮೋಸ ಬೇರೆಯವ್ರಿಗೆ ಆಗ್ಬಾರ್ದು, ಅಂತವ್ರಿಗೆ ಶಿಕ್ಷೆ ಸಿಗ್ಬೇಕು, ನಂಗೆ ನ್ಯಾಯ ಬೇಕು. ಧನ್ಯವಾದ ಸಮೀವುಲ್ಲಾ ಅವರೇ, ತಾವು ಪ್ರತಿಕ್ರಿಯೆ ಕೊಡೋದಕ್ಕಾಗಿದ್ದು. ಮೃತ ಯುವಕನ ತಂದೆಯ ಮಾತು. ಕೆಟ್ಟೋಗಿರೋ ವೆಂಟಿಲೇಟರ್ನ ಕೊಟ್ಟು ನನ್ನ ಮಗನನ್ನ ಕೊಂದು ಹಾಕಿದ್ದಾರೆ, ಇವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನ ಅವರು ಮಾಡ್ತಾ ಇದ್ದಾರೆ.